ಅಂತೇಳಿ ಕೇಂದ್ರ ಸರ್ಕಾರ ಡೈರೆಕ್ಷನ್ಸ್ ಕೊಟ್ಟಿದ್ದರು. ಆದರೆ ಮತ್ತೆ ಇನ್ನೂ 4-5 ತಿಂಗಳು ಅವಕಾಶ ಕೊಟ್ಟಿದ್ದಾರೆ ಅಷ್ಟೇ. ನಮ್ಮಲ್ಲಿ ಒಟ್ಟು 31 ಜಿಲ್ಲೆಯಲ್ಲಿ 11 ಜಿಲ್ಲೆಯಲ್ಲಿ ನಮ್ಮದೇ ಸ್ಥಳಗಳಿದ್ದು, ಉಳಿದಿರ್ತಕ್ಕಂಥ ಜಿಲ್ಲೆಯಲ್ಲಿ ಯಾರು ನಾವು ಟೆಂಡರ್ ಕರೆದಂಥ ಸಂದರ್ಭದಲ್ಲಿ ಅವರೇ ತಗೊಂಡು ಮಾಡಬೇಕಾಗಿತ್ತು. ಈಗ ದೇಶದ ಎಲ್ಲ ರಾಜ್ಯಗಳಿಗೂ ಕೂಡ ಅವಕಾಶ ಕೊಟ್ಟಿದ್ದಾರೆ. ಇನ್ನೊಂದು 4-5 ತಿಂಗಳು ಈಗ ಹರಿಯಾಣದಲ್ಲಿ BJP ಮತ್ತೆ ಸ್ಪಷ್ಟ ಬಹುಮತ ಬರಲ್ಲ ಅಂದ್ಕೊಂಡಿದ್ವಿ, ಏನೋ ಬಂದುಬಿಟ್ಟಿದೆ. ಈ ಸರಿ ಅಲ್ಲಿ ಸುಮಾರು 10 ವರ್ಷಗಳಿಂದ ಆಡಳಿತದಲ್ಲಿದೆಯೋ ಜನಕ್ಕೂ ಕೂಡ ಬೇಸರ ಆಗಿದೆ. ಎಲ್ಲ ಒಳ್ಳೆ ಅಡ್ಮಿನಿಸ್ಟ್ರೇಷನ್ ಕೊಟ್ಟಿರಲಿಲ್ಲ. ಮೋದಿಯವರ ಆಡಳಿತದ ಬಗ್ಗೆ ಜನಕ್ಕೆ ಬೇಸರ ಆಗಿತ್ತು. ನಾನು ಬೆಳಿಗ್ಗೆ ನೋಡಿದಾಗ ಒಳ್ಳೆ ರಿಸಲ್ಟು ಕಾಣಿಸ್ತಾ ಇತ್ತು. ಆಮೇಲೆ ಬರ್ತಾ ಜನ ಇದು ಕೌಂಟಿಂಗ್ ಆದಮೇಲೆ ಕಾಂಗ್ರೆಸ್ BJP ಸ್ವಲ್ಪ ಮುಂದೆ ಇದೆ, ಕಾಂಗ್ರೆಸ್ ಸ್ವಲ್ಪ ಹಿಂದೆ ಇದೆ. ನೋಡೋಣ ಫೈನಲ್ ಆಗಿ ಗ್ಯಾರಂಟಿಯಲ್ಲಿ ವಿಫಲ ಆಯಿತು ಅಂತ ಗ್ಯಾರಂಟಿ ಘೋಷಣೆ. ಕೆಲವು ಸಲ ಈ ಜನಕ್ಕೆ ಏನಾಗುತ್ತೆ, BJಪಿಯವರು ಹೇಳೋ ಸುಳ್ಳುಗಳು ಇಂಪಾಗಿ ಕೇಳಿಸ್ಬಿಡುತ್ತೆ ಅಲ್ವಾ. ಸುಳ್ಳು ಯಾವಾಗಲೂ ಭಾಳ ಬೇಗ ನಂಬ್ತಾರೆ. ಮೋದಿಯವರು BJಪಿಯವರು ಸುಳ್ಳು ಹೇಳೋದ್ರಲ್ಲಿ ಎಕ್ಸ್ಪರ್ಟ್ಸು. ಅವ್ರ ಸುಳ್ಳುಗಳು ಅವ್ರ ಜನಕ್ಕೆ ಚೆನ್ನಾಗಿ ಇಂಪಾಗಿ ಕೇಳಿಸುತ್ತೆ. ಮೊನ್ನೆ ಪಾರ್ಲಿಮೆಂಟಲ್ಲಿ ಹಾಗೆ ಕೇಳಿಸಿರೋದು ಚಿತ್ರದುರ್ಗದಲ್ಲಿ. ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ, CM ಆಗಿ ಸಿದ್ದರಾಮಯ್ಯ 3 ವರ್ಷ ಇರ್ತಾರೋ 5 ವರ್ಷ ಇರ್ತಾರೋ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. 5 ವರ್ಷ ಇರ್ತಾರೆ ಅಂತ ಅವರೇ ಹೇಳಿದ್ದಾರೆ. ಇವಾಗ ಹೇಳಿದ್ದಾರೆ, ನಾನು ಹೇಳ್ತೀನಿ, ಅವರು ಹೇಳಿದ್ದಾರೆ, ಎಲ್ಲರೂ ಹೇಳ್ತೀನಿ. ಶಾಸಕಾಂಗ ಪಕ್ಷ ಎಲ್ಲರೂ ಹೇಳ್ತಾರೆ, ಎಲ್ಲ ಸಚಿವರು ಹೇಳ್ತಾರೆ, ಕಾಂಗ್ರೆಸ್ ಪಕ್ಷನೂ ಹೇಳುತ್ತೆ, ಅವರೇ ಹೇಳ್ತಾರೆ. ವಿಜಯೇಂದ್ರ ಅವರು ದಸರಾ ಆದಮೇಲೆ ಸಿದ್ದರಾಮಯ್ಯನವರು ಸ್ಥಾನ ಬದಲಾಗ್ತಾರೆ. ಅವರು ಮಲಗಿದ್ದಾಗ ಕನಸು ಬಿಡುತ್ತೆ. ಅದನ್ನು ಅವರು ನಿಜ ಅಂದ್ಕೊಂಡು ನಂಬ್ಕೊಂಡು ನಿಮಗೆಲ್ಲ ಹೇಳ್ತಾರೆ, ಮಾಧ್ಯಮಗಳು ಹೇಳ್ತಾರೆ. ಸರ್ ಮುಡಾ ಕೇಸ್ನ ಡೈವರ್ಟ್ ಮಾಡೋದಕ್ಕೆ ಜಾತಿ ಗಣತಿ ವಿಚಾರ ಜಾತಿ ಗಣತಿ ಭಾಳ ದಿವಸದಿಂದ ಇದೆ. ಇತ್ತೋ ಇಲ್ವೋ, ಇವತ್ತು ಅದು ಯಾವತ್ತನ ಒಂದ್ಸಲಿ ತಗೋಬೇಕು. ಮೂಡ ಪಡೆದು ಮೂಡ ಆಗ್ತಾ ಇರುತ್ತೆ. ಮತ್ತು ಇವ್ರ ಹಗರಣಗಳಿದೆಯಲ್ಲ, ಇವ್ರು ನೂರಾರು ಹಗರಣಗಳಿದೆಯಲ್ಲ, BJP ಒಂದು JDS ಒಂದು, ಈ ಹಗರಣಗಳ ಬಗ್ಗೆ ಮಾತಾಡೋದು. ಆಮೇಲೆ ಬೇರೆಯವ್ರದ್ದೆಲ್ಲ ಜಾತಿಗೆ ನಿಮ್ಮದೇ ಪಕ್ಷದಲ್ಲಿ ವಿರೋಧ ಇದೆ. ಶ್ಯಾಮ್ನವರವರ ಶಾಸಕರು ಇನ್ನೊಂದು ಜಾತಿ ಗಣತಿ ಯಾರೂ ಓದಿಲ್ಲ. ಈಗ ಕ್ಯಾಬಿನೆಟ್ ಬಂದ ಮೇಲೆ ನಾವು ಅದರಲ್ಲಿ ಏನಿದೆ ಅಂತ ನಮಗೂ ಕೂಡ ಗೊತ್ತಾಗುತ್ತೆ. ಒಳ್ಳೇದಿದ್ದರೆ ಓಕೆ, ಇಲ್ಲಾಂದರೆ ಏನಾದರೂ ತಪ್ಪುಗಳಿದ್ದರೆ ಸರಿ ಮಾಡ್ಕೊಳ್ಳಿ ಅಂತ ಹೇಳ್ಬೋದು ಸರ್ಕಾರಕ್ಕೆ. ಅವರು ಸಲಹೆ ಕೊಡ್ಬೋದು. ಯಾರು ವಿರೋಧ ಮಾಡ್ತಾ ಇದ್ದಾರೆ ಅವರು ಸಲಹೆ ಕೊಡ್ಬೋದು, ಮಾಧ್ಯಮದವರು ಕೊಡ್ಬೋದು, ಇದನ್ನು ಪಬ್ಲಿಕ್ ಕೊಡ್ಬೋದು ಅಲ್ವಾ. ಏನಾದರೂ ತಪ್ಪುಗಳಿದ್ದರೆ ನ್ಯೂನತೆಗಳಿದ್ದರೆ ಸರಿ ಮಾಡ್ಕೊಳ್ಳೋವಂಥ ಅವಕಾಶ ಇದ್ದೇ ಇರುತ್ತಲ್ಲ. ಅದೇನು ಫೈನಲ್ ಏನಲ್ವಲ್ಲ. ಆಚೆ ಬಂದಾಗ ಗೊತ್ತಾಗುತ್ತೆ ಅಷ್ಟೇ ನಿಜ ಏನು, ವಾಸ್ತವಾಂಶ ಏನು, ಅದಕ್ಕೇನೋ ತಿದ್ದುಪಡಿಗಳಾಗಬೇಕಾ. ಶಕ್ತಿ ಯೋಜನೆ KSRTCಗೆ ಯಾವತ್ತು ಇನ್ನು ಸ್ವಲ್ಪ ಬರಬೇಕು, ನಮಗೊಂದು 1000 ಚಿಲ್ಲರೆ ಕೋಟಿ ಬರಬೇಕು, ಬರುತ್ತೆ. ಸರ್ ಜಿಲ್ಲೆಯಲ್ಲಿ ಬಸ್ ಸ್ಟ್ಯಾಂಡು 2 ವರ್ಷದಿಂದ ಅಲ್ಲಿ KDF ಸ್ವಲ್ಪ ಹಿಂದೆ ಹಣ ಕೊಡ್ತೀವಿ ಅಂತ ಹೇಳಿದ್ರು. KDF ಹಿಂದೆ ಕೊಡ್ತೀವಿ ಅಂತ ಹೇಳಿದ್ರು. ಅವ್ರ ಹಣ ಬೇರೆ ಕಾರಣದಿಂದ ಕೊಡಲಿಲ್ಲ, ಅದಕ್ಕೆ ಬೇರೆ ಹಣ ಒದಗಿಸಿ ಅದನ್ನು ಬೇಗ ಮಾಡ್ತೀವಿ. ಇದು ಅಗತ್ಯವಾಗಿ ಆಗಬೇಕಾಗಿರ್ತಕ್ಕಂಥದ್ದು. ಯಾಕಂದರೆ ಇಂಪಾರ್ಟೆಂಟು 15 ಜಿಲ್ಲೆಗೆ ಇದೇ ಪ್ರಮುಖ ಒಂದು ಬಸ್ ಸ್ಟ್ಯಾಂಡ್. ಈಗ ತುಮಕೂರಲ್ಲಿ ಒಂದಾಯಿತು, ಇಲ್ಲೂ ಒಂದಾದರೆ ಸಾರ್ವಜನಿಕರಿಗೆ ಆಗ್ತದೆ. ಸರ್ ಸತೀಶ್ ಜಾರಕಿಹೊಳಿ ಪರಮೇಶ್ವರ್ ಪದೇ ಸಭೆ ಮಾಡ್ತಿರುವಂಥದ್ದು. ನಿನ್ನೆ ಕೆಲ ಸಚಿವರು ಸಹ ಈಗ ಸೀಕ್ರೆಟ್ ಮೀಟಿಂಗ್ ಏನೂ ಇಲ್ಲ, ಏನೋ ಮೀಟ್ ಮಾಡಿರ್ತಾರೆ. ಅವ್ರ ಇಲಾಖೆಗೆ ಸಂಬಂಧಪಟ್ಟಾಗೆ ಅಥವಾ ಪಕ್ಷಕ್ಕೆ ಸಂಬಂಧಪಟ್ಟಾಗೆ ಏನೋ ಮಾತಾಡ್ತಿರ್ತಾರೆ. 5 ವರ್ಷ ಸಿದ್ದರಾಮಯ್ಯ ದಲಿತ CM ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಈಗ ಖಾಲಿ ಇದೆಯಾ, ಮುಂದಕ್ಕೆ ಯಾವಾಗಲೂ ಆಗಿದ್ದಾರೆ. ಅವರು ಸಾಕಷ್ಟು ಸಂಖ್ಯೆಯಲ್ಲಿ ಇದ್ದಾರೆ. ಮುಂದಕ್ಕೆ ಪ್ರಧಾನಮಂತ್ರಿಗಳು ಯಾರಾದರೂ ಆಗಿದೆ, ದಲಿತರು ಬೇಡ ಅಂತ ಹೇಳೋಕ್ಕಾಗಲ್ಲ. ರಾಷ್ಟ್ರಪತಿಗಳಾಗಿದ್ದಾರೆ, ಪ್ರಧಾನಮಂತ್ರಿಗಳು ಆಗಲಿ, ಮುಂದಕ್ಕೆ ಯಾವಾಗಲೂ CM ಆಗೋದು ಬಿಡೋ ಸರ್ ಹಂಗಾರೆ ಅದು ಆಗುತ್ತೆ. ಮುಂದಕ್ಕೆ ಯಾವಾಗಲೂ ಅವಕಾಶ ಹಾಗೆ ಆಗುತ್ತೆ. ಥ್ಯಾಂಕ್ ಯು.